ಭಯನೂ ಇಲ್ಲ ಮಣ್ಣು ಇಲ್ಲ. ಆದರೆ ಈ ಕೆಲಸನ ನಾನು ಮಾಡೋದಿಲ್ಲ ಅಷ್ಟೇ. ಸರಿ ಬಿಡಿ, ಈ ಕೆಲಸನ ನಾನೇ ಮಾಡಿ ನನ್ನ ಶಕ್ತಿನ ಏನು ಅಂತ ತೋರಿಸಿ ನಾನೇ ನಿಮಗೆ ಸಾಬೀತು ಮಾಡ್ತೀನಿ. ಸರ್ವೇಶ್ವರ, ಸರ್ವರಕ್ಷಕ, ಸಕಲ ಜೀವರಾಶಿಗಳಿಗೂ ಆಶ್ರಯದಾತ ನೀನು. ಸಕಲ ಚರಾಚರ ಜೀವರಾಶಿಗಳು ಸಂತೋಷದಿಂದ ಬದುಕಬೇಕು ಅನ್ನೋದೇ ನಿನ್ನ ನಿಯಮ. ಆ ನಿಯಮವನ್ನು ನನ್ನ ಧ್ಯೇಯವಾಗಿಟ್ಟುಕೊಂಡು ಕಾರ್ಯಪ್ರವರ್ತನ ಆಗಿದ್ದೀನಿ ತಂದೆ. ನನ್ನ ಕಾರ್ಯದಲ್ಲಿ ನನಗೆ ಜಯವನ್ನು ಕೊಡು. ಏನಾದರೂ ಉಪಾಯ ಮಾಡಿ ಈ ಮಂತ್ರಿಸಿರೋ ಮಂತ್ರಸೂತ್ರನ ನಾಗಿಣಿಗೆ ಮುಟ್ಟಿಸ್ಬಿಟ್ರೆ ನನ್ನ ಕಾರ್ಯದಲ್ಲಿ ನನಗೆ ಯಶಸ್ಸು ಸಿಕ್ತಾಗೆ. ಅಮೃತ, ಇಲ್ಲಿ ನೋಡು, ಈ ದಾರದ ಉಂಡೆನಿಂದ ನಿನ್ನನ್ನೇ ಕೇಳ್ತಿರೋದು. ನೋಡಿಲ್ಲಿ. ಏನೇ ಸೌಪರ್ಣಿಕ, ನಾನು ನಾಗಿಣಿ ಅಂತ ನಿರೂಪಿಸೋದಿಕ್ಕೆ ತಾನೆ ಈ ಮನೆಗೆ ಬಂದಿರೋದು? ಇಲ್ಲ, ಅದು ಅದು ಯಾಕೆ ಯಾಕೆ ಮಾತೆಲ್ಲ ತೊದಲ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ? ಯಾಕೆ ನನ್ನ ಅಸಲಿ ರೂಪ ನೋಡಿ ನಿನ್ನ ಹೃದಯ ನಿಂತೋಯ್ತಾ? ಹೌದು ಕಣೆ, ನಾನೇ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಈ ಸಂಚಿನ ಹಿಂದೆ ತ್ರಿವೇಣಿ ಇದ್ದಾರೆ. ನಿನ್ನ ಮಾತನ್ನ ನಂಬೋ ಅಷ್ಟು ಮೂರ್ಖಳಲ್ಲ ನಾನು. ನಿನ್ನ ಅಣ್ಣನ ಆಯುಸ್ಸು ಮುಗಿದ ಹಾಗೆ ನಿನ್ನ ಆಯುಸ್ಸು ಕೂಡ ಮುಗಿದೋಯ್ತು. ಇನ್ನು ಕೆಲವು ಕ್ಷಣಗಳಲ್ಲಿ ನೀನು ಯಮಪುರಕ್ಕೆ ಸೇರ್ತೀಯ. ನನಗೇನ್ ಮಾಡ್ಬೇಡ. ನೀನ್ ಮಾತ್ರ ನನ್ನನ್ನ ನಾಗಿಣಿ ಅಂತ ನಿರೂಪಿಸೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಮಾತ್ರ ನಿನ್ನನ್ನ ಸುಮ್ಮನೆ ಬಿಡ್ಬೇಕಾ? ಹೌದು, ನಾನೇ ನಾಗಿಣಿ. ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ನಿನ್ನ ಪಾಲಿಗೆ, ತ್ರಿವೇಣಿ ಪಾಲಿಗೆ, ಈ ಮನೆಯವರ ಪಾಲಿಗೆ ನಾನೇ ಮೃತ್ಯು. ಅದೇ ಮೃತ್ಯು ರೂಪದಲ್ಲಿ ಬಂದಿರೋ ನಾಗಿಣಿ. ಜೊತೆಗೆ ಈ ಮನೆಯವ್ರನ್ನೆಲ್ಲ ಎಣಿಸ್ಕೊಂಡು ಆಹುತಿ ತಗೋತೀನಿ.
ಅದು ಹೇಗೆ ನಿಮ್ಮ ಜೀವಗಳನ್ನ ಉಳಿಸ್ಕೋತಿರೋ ನಾನು ನೋಡ್ತೀನಿ. ನನಗೇನ್ ಮಾಡ್ಬೇಡ, ನನಗೇನ್ ಮಾಡ್ಬೇಡ. ಏನಿದು ಅಪಶಕುನ? ಪೂಜಾ ಮಧ್ಯದಲ್ಲೇ ನಂದಾದೀಪ ಹಾರಿ ಹೋಗಿದೆ. ಯಾವ ದುರ್ಘಟನೆ ಮುನ್ಸೂಚನೆ ಇದು? ಯಾಕಾಯ್ತು ಈ ಅಪಶಕುನ? ಅಂದರೆ ಅಚಾತುರ್ಯ ಪ್ರಾರಂಭವಾಗ್ತದೆ ಅನ್ನೋದು ಸತ್ಯ. ಅಮೃತ, ನಿನ್ನಿಂದ ಏನೇನು ನಡೀತಾ ಇದೆ ಅಂತ ಎಲ್ಲ ನನಗೆ ಗೊತ್ತು. ಇವತ್ತು ಆಶ್ಲೇಷ ಕೃಷ್ಣಾಷ್ಟಮಿ. ನಾಗಗಳಿಗೆ ವಿಪರೀತ ಕೋಪ, ದ್ವೇಷ ಇರುತ್ತೆ. ಆ ಕೋಪದಲ್ಲಿ ಅವಳು ಮನೆಯವರ ಮೇಲೆ ಪ್ರಹಾರ ಮಾಡೋ ಸಾಧ್ಯತೆ ಇದೆ. ಅಲ್ಲಿ ಏನ್ ನಡೆಯುತ್ತೋ ಅದನ್ನೆಲ್ಲ ದೃಶ್ಯದ ಮೂಲಕ ನನಗೆ ತಿಳಿಸಬೇಕು. ಅರ್ಥವಾಯ್ತಾ? ಅಜಯ್, 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 ನನ್ನ ಕಾಪಾಡಿ ಅಜಯ್, ನನ್ನ ಕಾಪಾಡಿ ಅಜಯ್. ಯಾಕೆ? ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಮೃತ, 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 ಅಮೃತಂಗೆ ಏನಾಯ್ತು? ಅಮೃತ, ಅಮೃತ. ಅಮೃತ, ಇದೇನೆ ನೀನು ಈ ರೂಪದಲ್ಲಿ? ಇದೇ ನನ್ನ ಅಸಲಿ ರೂಪ. ನಾನೇ ನಾಗಿಣಿ. ಇಷ್ಟು ದಿನ ನಾನೇ ನಾಗಿಣಿ ಅಂತ ಸಾಬೀತ್ ಮಾಡೋದಕ್ಕೋಸ್ಕರ ಶತ ಪ್ರಯತ್ನ ಪಡ್ತಾ ಇದ್ರಿ ಅಲ್ವಾ? ಆ ಪ್ರತಿ ಪ್ರಯತ್ನದಲ್ಲೂ ನೀವು ಸೋಲ್ತಾ ಇದ್ರಿ. ಈಗ ನಾನೇ ನನ್ನ ಸ್ವಇಚ್ಛೆಯಿಂದ ನಾಗಿಣಿ ರೂಪದಲ್ಲಿ ಬಂದಿದ್ದೀನಿ. ಅದು ಯಾರಿಗೆ ಹೇಳ್ತಿರೋ ಹೇಳ್ಕೊಳ್ಳಿ. ನಾನೇನು ಮಾಡೋದಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಬಿಡು. ಬಿಡ್ಬೇಕಾ? ನನ್ನ ಮೇಲೆ ಇಷ್ಟೆಲ್ಲ ದರ್ಪ ದೌರ್ಜನ್ಯಗಳನ್ನ ತೋರ್ಸಿದ ಮೇಲೂ ನಿಮ್ಮನ್ನ ಸುಮ್ಮನೆ ಬಿಡ್ಬೇಕಾ? ಈಗ ನಿಮಗೆ ಪ್ರಾಣ ಭೀತಿ ಕಾಡ್ತಾ ಇದೆ ಅಲ್ವಾ? ಇದೇ ಪ್ರಾಣ ಭೀತಿ ಸ್ಥಿತಿಗೆ ನನ್ನನ್ನ ಎಷ್ಟು ಸಾರಿ ತಂದಿದ್ಯಾ ನೆನಪು ಮಾಡ್ಕೋ. ಅಯ್ಯೋ, ನಾನೊಬ್ಳು, ನನಗೆ ಬುದ್ಧಿ ಇಲ್ಲ. ಬುದ್ಧಿ ಇಲ್ದೇ ಏನೇನೋ ಮಾಡ್ಬಿಟ್ಟೆ. ದಯವಿಟ್ಟು ನನ್ನೇನು ಮಾಡ್ಬೇಡಮ್ಮ, ಏನು ಮಾಡ್ಬೇಡ. ನನ್ನ ಮೇಲೆ ಈಗ ನಿನಗೆ ಪ್ರೀತಿ ವಾತ್ಸಲ್ಯ ಎಲ್ಲ
ಬೆಂಕಿ ಹರಿತಾ ಇದೆ ಅಲ್ವಾ? ಅಮೃತ ನೋಡಮ್ಮ, ನನ್ನ ಮಾತುಗಳು ಏನು ಕಿಟ್ಗಳಿಗೆ ಉಪ್ಪು ತಿನ್ನೋ ಕೆಲಸ ಮಾಡಿಬಿಟ್ಟೆ. ನನಗೇನು ಮಾಡಬೇಡಮ್ಮ. ಉಪ್ಪು ತಿಂದೆ ಅಲ್ವಾ? ನೀರು ಕುಡಿಲೇಬೇಕು. ಇದೇ ಲೋಕಾರೂಢಿ. ಇವತ್ತು ನಿಮ್ಮನ್ ಮಾತ್ರ ಅಲ್ಲ, ಈ ಮನೇಲಿರೋ ಎಲ್ಲರನ್ನೂ ಯಮಪುರಿಗಟ್ಟತೀನಿ. ಆಗ್ಲೇ ನನ್ನ ಕೋಪ ತಣ್ಣಗಾಗೋದು. ಇವತ್ತು ನಿನ್ನ ಮನಸ್ಸು ನಿನ್ನಲ್ಲಿ ಇರೋದಿಲ್ಲ. ನಿನ್ನ ಮನಸ್ಸೇ ನಿನಗೆ ಶತ್ರುವಾಗಿ ಪರಿವರ್ತನೆಯಾಗುತ್ತೆ. ಬನ್ನಿ ಓಡೋಗೋಣ. ಹಾಗೆ ನಿನ್ನಿಂದ ಒಂದು ಘೋರ ಕೃತ್ಯನ ಮಾಡಿಸುತ್ತೆ. ಆ ಕೃತ್ಯಕ್ಕೆ ಶಿಕ್ಷೆನ ಆ ವಿಧಾತ ನೀಡೋದಿಲ್ಲ, ಈ ಭೈರವ ಬಾಬಾ ಕೊಡ್ತಾನೆ. ಐ ಮಹಾಕಾಲ, ನನ್ನೇನು ಮಾಡಬೇಡ. ನೋಡು, ನಾನು ಅರ್ಜುನ್ಗೆ ಹಚ್ಚಿ ಅಂದ್ರೆ ನಾನು ನಿನ್ಗೂ ಹಚ್ಚಿನ ತಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ ಕೈ ಮುಗಿದು ಕೇಳ್ಕೊತೀನಿ, ನನಗೇನು ಮಾಡಬೇಡ. ನೀನು ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಬಣ್ಣನ ಬದಲಾಯಿಸ್ತೀಯ. ನಿನ್ನನ್ನ ಕ್ಷಮಿಸಿದ್ರೆ ಪುಣ್ಯಕ್ಕಿಂತ ಪಾಪನೇ ಜಾಸ್ತಿ ಬರುತ್ತೆ. ನಿನ್ನಂತವಳನ್ನ ಕ್ಷಮಿಸಿ ಪಾಪ ಕಟ್ಕೊಳ್ಳೋದಕ್ಕಿಂತ ನಿನ್ನ ಕತೆನ ಮುಗಿಸಿ ಪುಣ್ಯ ಕಟ್ಕೊಳ್ಳೋದೇ ಬುದ್ಧಿವಂತಿಕೆ. ನಿನ್ನ ಮೇಲೆ ನನಗೆ ಯಾವ ಅನುಮಾನನೂ ಇಲ್ಲ. ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ದು ಆ ಸೋಪಣ್ಣಿಕ. ಬೇಕಾರೆ ಅವಳು ಕಚ್ಚು, ಹೋಗು, ನನಗೇನು ಮಾಡಬೇಡ. ನಿನ್ನನ್ನ ಕೊಂದು ಅವರೆಲ್ಲರನ್ನೂ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡ. ನೀನು ಎಲ್ರೂ ಬಲಿ ತಗೋತೀನಿ. ನಿನ್ನ ಕುಟುಂಬದವರಿಂದನೇ ನಾನು ನನ್ನ ತಂದೆ ತಾಯಿನ ಕಳ್ಕೊಂಡೆ. ನಮ್ಮ ಕುಲದ ಕುಲಬಾಂಧವರಿಂದ ದೂರ ಆದೆ. ನಾಗಲೋಕದ ನಾಗಮಣಿನ ನಿನ್ನ ಮಕ್ಕಳು ಕತ್ಕೊಂಡು ಬಂದ್ರು. ಅದಕ್ಕೆ ನಾನಿವತ್ತು ಸೇಟ್ ತೀರಿಸ್ಕೊಳ್ಳೇಬೇಕು. ಬೇಡ ಅಮೃತ, ನನ್ನ ಮಾತು ಕೇಳು. ನನ್ನೇನು ಮಾಡಬೇಡಮ್ಮ, ನನ್ನೇನು ಮಾಡಬೇಡ. ಅಣ್ಣ ಹೋದ ಜಾಗಕ್ಕೆ ಸೌಪರ್ಣಿಕನೂ ಹೋಗ್ತಾ ಇದ್ದ. ಜೈ ಮಹಾಕಾಲ. ನಾನು ಈಗಿಂದೀಗ್ಲೇ ಆ ನಾಗಿಣಿನ ವಶ ಪಡ್ಕೋಬೇಕು. ಇಲ್ಲ ಅಂದ್ರೆ ಅವಳ ಕಾರ್ಕೋಟಕ ವಿಷಕ್ಕೆ ಅದೆಷ್ಟು ಜನ ಬಲಿಯಾಗ್ತಾರೋ ಗೊತ್ತಿಲ್ಲ. ಹಾಗೆ ಬಲಿಯಾದವರೆಲ್ಲ ನಾಗಗಳಾಗಿ ಪರಿವರ್ತನೆ ಆಗ್ತಾರೆ. ಈಗಲೇ ಅವಳ ಶಕ್ತಿಯನ್ನು ಕುಗ್ಗಿಸಬೇಕು. ಅವಳು ನನ್ನ ಹಿಡ್ತಕ್ಕೆ ಸಿಗೋದಿಲ್ಲ. ಅಮೃತ
ಇದು ನಿನ್ ರೂಪ? ಅಂದ್ರೆ ನೀನ್ ನಾಗಿಣಿ ಅನ್ನೋ ಅನುಮಾನ ನಿಜನಾ? ಮಾತಾಡು ಅಮೃತ, ಯಾರ ಮೇಲೆ ನಿನಗೆ ಇಷ್ಟೊಂದು ಸಿಟ್ಟು? ನಿನ್ನ ಗಂಡನ ಮೇಲೆ, ನಿನ್ನ ಅತ್ತೆ ಮೇಲೆ, ನಿನ್ನ ಮೈದನನ ಮೇಲೆ. ಅವರೆಲ್ಲ ಸೇರಿ ಮಾಡಿರೋ ಅನ್ಯಾಯ ಒಂದ ಎರಡ? ಹೇಳ್ತಾ ಹೋದ್ರೆ ಇಡೀ ದಿನ ಸಾಕಾಗೋದಿಲ್ಲ. ನಮ್ಮ ತಂದೆ ತಾಯಿನ ಕೊಂದಿದ್ದು ನಿನ್ನ ಗಂಡ, ಮತ್ತೆ ನಿನ್ನ ಮೈದನ. ನಾಗಲೋಕದಿಂದ ನಾಗಮಣಿನ ಕದ್ದಿದ್ದು ನಿನ್ನ ಗಂಡ. ಅದನ್ನ ನಿನ್ನ ಗಂಡನಿಂದ ವಶಪಡಿಸ್ಕೊಂಡಿದ್ದು ನಿನ್ನ ಮೈದನ. ಸಾಕ? ಇನ್ನೂ ಇದೆ ಕತೆ, ಬಂದು ಹೇಳ್ತೀನಿ. ಏನಿದು? ನನ್ನ ಇಷ್ಟು ವರ್ಷ ಸಾಧನೆಯಲ್ಲಿ ಯಾವತ್ತೂ ಹೀಗಾಗಿರಲಿಲ್ಲ. ನನ್ನ ದುರಾದೃಷ್ಟವಶಾತ್ ಯಾವ ಮಂತ್ರಗಳು ನೆನಪಿಗೆ ಬರ್ತಾ ಇಲ್ಲ. ಹಾಗಂತ ನಾನು ಸುಮ್ಮನೆ ಕೂರು ಹಾಗೂ ಇಲ್ಲ. ನಾನು ಸುಮ್ಮನಿದ್ರೆ ಅಮೃತ ಆ ಇಡೀ ಸಂಸಾರವನ್ನು ಸರ್ವನಾಶ ಮಾಡಿಬಿಡ್ತಾಳೆ. ಏನಾದರೂ ಮಾಡಲೇಬೇಕು. ನನ್ನೇನು ಮಾಡ್ಬೇಡ. ಏನ್ ಮಾಡ್ತಾ ಇದೀಯ ನೀನು? ನಾನು ನನ್ನ ಸೇಡನ್ನ ತೀರಿಸ್ಕೊತಾ ಇದ್ದೀನಿ. ನೀನ್ ಮಾಡ್ತಾ ಇರೋದು ಸರಿ ಇಲ್ಲ. ಹೋಗು ಇಲ್ಲಿಂದ. ಇದು ನಿನಗೆ ಸಂಬಂಧ ಪಡದೇ ಇರೋ ವಿಚಾರ. ಸುಮ್ಮನೆ ಹೊರಟೋಗು. ನೀನ್ ಏನೇ ಮಾಡಿದ್ರು ನಾನು ಅವಳನ್ನ ಕೊಲ್ಲೋದಕ್ಕೆ ಬಿಡೋದಿಲ್ಲ. ಅವಳನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಪ್ರಾಣ ಆಹುತಿ ಆಗುತ್ತೆ. ಈ ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು. ನೀನೆಲ್ಲೇ ಹೋದ್ರೂ ನಾನು ನಿನ್ನನ್ನ ಸುಮ್ಮನೆ ಬಿಡಲ್ಲ. ಅಮೃತ, ನಿಂತ್ಕೋ. ಅಂದ್ರೆ ನೀನ್ ಅಮೃತ ಅಲ್ವಾ? ನಾಗಿಣಿನಾ? ಹೌದು.